ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು. ಏನು ಸ್ಟೇಟ್ಮೆಂಟ್ ಇದ್ರು ಬೇರೆಯವ್ರನ್ನ ಯಾರನ್ನ ಏನು ಕೇಳಕ್ ಹೋಗ್ಬೇಡಿ. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ಏನು ಹೊಸ್ತಾಗಿ ಹೋಯ್ತವ್ರು ಅವ್ರು. ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ ಅವರು ಇದು ರಾಜ್ಯದ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇಲಾಖೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ದಯಮಾಡಿ ಅದ್ರ ವಿಚಾರ ಬಿಡ್ಬಿಡಿ. ಇಕ್ಬಾಲ್ ಅವ್ರ ವಿಚಾರನೂ ಯತೀಂದ್ರ ಅವ್ರ ವಿಚಾರನೂ ಬಿಡ್ಬಿಡಿ. ಬೇರೆ ಇದೆ ಅಂದ್ರೆ ಕೇಳಿ. ಬಟ್ ಲೀಡರ್ಶಿಪ್ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಅದನ್ನ ನೀವು ಹೇಳಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಲೀಡರ್ಶಿಪ್ ಬಗ್ಗೆ. ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ. ಸರ್, ಯತೀಂದ್ರ ಅವ್ರು ಮಾತಾಡಿದ್ರೆ ನೋಟಿಸ್ ಕೊಡಲ್ಲ. ನಾನು ಹೇಳಲಿಲ್ವಾ ಅದನ್ನು ಬಿಡ್ಬಿಡಿ ಅಂತ? ಅವರಿಬ್ರು ವಿಶೇಷ ಕೇಸು. ಇಕ್ಬಾಲ್ ಸಾಹೇಬರು, ಯತೀಂದ್ರ ಅವರಿಬ್ರು ಕೂಡ ವಿಶೇಷ ಕೇಸು. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಿಬ್ಬರನ್ನ ಕೇಳ್ಕೊಳ್ಳಿ ನೀವು, ಬೇರೆಯವರನ್ನು ಕೇಳಬೇಡಿ. ಅದು ವಿಚಾರ. ಥ್ಯಾಂಕ್ ಯು. ಸರ್, ಇದು ವಿಚಾರ. ಈಗ ಕರ್ನಾಟಕ ಗೌರ್ಮೆಂಟ್ ಮೈನಾರಿಟಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದೆ, ಮುಸ್ಲಿಂ ಕಮ್ಯುನಿಟಿಗೆ ಎನ್ನುವಂತ ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದೆ, ಎಲ್ರಿಗೂ ಪ್ರಾಧಾನ್ಯತೆ ಕೊಟ್ಟಿದೆ. ಸುಮ್ಮನೆ ಅವರು ನಮ್ಮ ವಿರೋಧಿಗಳು ಅವ್ರು ಬೇರೆ ರೀತಿಯಲ್ಲಿ ಬೇಯಿಸ್ಕೊಳಕ್ಕಾಗಲ್ಲ ಅಂತೇಳಿ ಮೈನಾರಿಟಿನ ಮುಂದೆ ಇಟ್ಕೊಂಡವ್ರು ಅಷ್ಟೇನೆ. ಎಲ್ಲರಿಗೂ ಯಾರಿಗೆ ಕೊಟ್ಟಿಲ್ಲ ಪ್ರಾಧಾನ್ಯತೆ ಹೇಳಿ? ಎಲ್ರಿಗೂ ಪ್ರಾಧಾನ್ಯತೆ ಕಡಿಮೆ ಮಾಡಿದ್ದಾರೆ. ಎಲ್ಲಿ ಲೋನ್ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ದಾರೆ. ಎಲ್ಲ ಡೌನ್ ಟ್ರೇಡನ್ ಪೀಪಲ್ಸ್ಗಳಿಗೆ ಅನುಕೂಲ ಆಗಲಿ ಅಂತ ಮಾಡವ್ರು ಅಷ್ಟೇನೆ. ಅದು SC STಗಳಿಗೂ ಅನ್ವಯಿಸ್ತದೆ, ಎಲ್ರಿಗೂ ಅನ್ವಯಿಸ್ತದೆ. ಅದು ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾದ ಜನ ಬದುಕೋದು ಬೇಡವಾ? ಬದುಕಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಲಾಷೆ. ಅದು ಆಗಲಿ ಬಿಡಿ, ಒಳ್ಳೇದಾಗ್ತದೆ. ಸರ್, ಡಿ.ಕೆ. ಶಿವಕುಮಾರ್ ಅವ್ರ ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹೇಳಿಕೆ ಬಂದವು. ಈಗ ಫರ್ಗೆಟ್ ಅಬೌಟ್ ಯತೀಂದ್ರ ಅವರಾಗಿರ್ಬೋದು ಅಥವಾ ಯಾರು ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಈಗಾಗಲೇ ಇದು ಸಾಕಷ್ಟು MLAಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದಷ್ಟು ಲೀಡರ್ಶಿಪ್ ವಿಚಾರವಾಗಿ ಏನಾದ್ರು ಚರ್ಚೆಗಳಾಗ್ಬೋದಾ ಏನು ಅಂತ ಹೇಳಿ? ಯಾವ ಚರ್ಚೆನೂ ನಡೀತಾ ಇಲ್ಲ. ಚರ್ಚೆ ನಡೆಯೋ ಅವಶ್ಯಕತೆನೂ ಇಲ್ಲ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು. ನೀವು ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು. ಏನು ಸ್ಟೇಟ್ಮೆಂಟ್ ಇದ್ರು ಬೇರೆಯವ್ರನ್ನ ಯಾರನ್ನ ಏನು ಕೇಳಕ್ ಹೋಗ್ಬೇಡಿ. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ಏನು ಹೊಸ್ತಾಗಿ ಹೋಯ್ತವ್ರು ಅವ್ರು. ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ ಅವರು ಇದು ರಾಜ್ಯದ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇಲಾಖೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ದಯಮಾಡಿ ಅದ್ರ ವಿಚಾರ ಬಿಡ್ಬಿಡಿ. ಇಕ್ಬಾಲ್ ಅವ್ರ ವಿಚಾರನೂ ಯತೀಂದ್ರ ಅವ್ರ ವಿಚಾರನೂ ಬಿಡ್ಬಿಡಿ. ಬೇರೆ ಇದೆ ಅಂದ್ರೆ ಕೇಳಿ. ಬಟ್ ಲೀಡರ್ಶಿಪ್ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಅದನ್ನ ನೀವು ಹೇಳಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಲೀಡರ್ಶಿಪ್ ಬಗ್ಗೆ. ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ. ಸರ್, ಯತೀಂದ್ರ ಅವ್ರು ಮಾತಾಡಿದ್ರೆ ನೋಟಿಸ್ ಕೊಡಲ್ಲ. ನಾನು ಹೇಳಲಿಲ್ವಾ ಅದನ್ನು ಬಿಡ್ಬಿಡಿ ಅಂತ? ಅವರಿಬ್ರು ವಿಶೇಷ ಕೇಸು. ಇಕ್ಬಾಲ್ ಸಾಹೇಬರು, ಯತೀಂದ್ರ ಅವರಿಬ್ರು ಕೂಡ ವಿಶೇಷ ಕೇಸು. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಿಬ್ಬರನ್ನ ಕೇಳ್ಕೊಳ್ಳಿ ನೀವು, ಬೇರೆಯವರನ್ನು ಕೇಳಬೇಡಿ. ಅದು ವಿಚಾರ.